ಸ್ನೇಹಿತರೆ, ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಕೊಡುವಾಗ ಬರೀ 31ನೇ ಕಂತಿನ ಹಣ ಅಷ್ಟೇ ಅಲ್ಲ, 32ನೇ ಕಂತಿನ ಹಣವು ಕೂಡ ಜಮಾ ಆಗಲಿದೆ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದೆ. ಸೊ ಅದಕ್ಕಾಗಿ ಈಗ 31ನೇ ಕಂತಿನ ಹಣ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಈಗಾಗಲೇ ಸಾಕಷ್ಟು ಜನ ಜಮಾ ಆಗಿದೆ ಅಂತ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಸೊ ಜೊತೆಗೆ ನಮಗೆ ಸಿಕ್ಕ ಅಧಿಕೃತ ಮಾಹಿತಿ ಪ್ರಕಾರ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭಿಸಲಿದ್ದಾರೆ. ಯಾಕಂದ್ರೆ ಹತ್ತತ್ರ 4 ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಅದರಲ್ಲಿ ಈಗ ಒಂದು 2 ತಿಂಗಳ ಹಣವನ್ನಾದ್ರೂ ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಸೊ ಮಾಡ್ಲೇಬೇಕು. ಯಾಕಂದ್ರೆ 4-5 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸಿದ್ರೆ ಅದ್ ಹೇಗೆ? ಗೃಹಲಕ್ಷ್ಮಿ ಎಲ್ಲವೂ ಕೂಡ ಜಮಾ ಮಾಡ್ತೀನಿ ಅಂತ ಹೇಳಿ 4-5 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ ಅಂತ ಜನರ ಆಕ್ರೋಶವೂ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹಾಗಾಗಿ ನಿಮಗೆ ಈ 31ನೇ ಕಂತಿನ ಹಣ ಕ್ಲಿಯರ್ ಆಗುವಂತ ಹಂತಕ್ಕೆ ಬಂತು. ಹಾಗಾದ್ರೆ ಎಷ್ಟು ಜನರು ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ, ಎಷ್ಟು ಜನರಿಗೆ ಜಮಾ ಆಗಿದೆ, 32ನೇ ಕಂತಿನ ಹಣ ಯಾವಾಗ ಬರಲಿದೆ? ಇವತ್ತು ಕೂಡ ಈ 31ನೇ ಕಂತಿನ ಹಣ 13 ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಲಿದೆ. ಸೊ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಸೊ ಟೋಟಲಿ ಈ ಗೃಹಲಕ್ಷ್ಮಿ ವಿಷಯದ ಕುರಿತಾಗಿ ಸಂಪೂರ್ಣ ಅಪ್ಡೇಟ್ ಅನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡಿತ್ತು. ಅದಾದ ಬಳಿಕ 2 ತಿಂಗಳ ನಂತರ ಈಗ ಮತ್ತೆ ಈ 31ನೇ ಕಂತಿನ ಹಣ ಜಮಾ ಪ್ರಾರಂಭ ಮಾಡ್ಕೊಂಡಿದೆ. ಈ 31ನೇ ಕಂತಿನ ಹಂತದಲ್ಲಿ ಸುಮಾರು 1,24,48,000 ಮಹಿಳೆಯರಿದ್ದೀರಿ. ಆ ಎಲ್ಲ ಮಹಿಳೆಯರಲ್ಲಿ ಈಗಾಗಲೇ ಹತ್ತತ್ರ 1 ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ. ಇನ್ನು ಒಂದು ಹತ್ತತ್ರ 10ರಿಂದ ಒಂದು 12 ಲಕ್ಷ ಫಲಾನುಭವಿಗಳು ಬಾಕಿ ಇದ್ದಾರೆ. ಅವರಿಗೆ 1ರಿಂದ 2 ದಿನದಲ್ಲಿ ಕ್ಲಿಯರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಹಾಗಾದ್ರೆ ಈ 31ನೇ ಕಂತಿನ ಹಣವನ್ನ ನೀವು ಜಮಾ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ನೀವು ಚಾಚು ತಪ್ಪದೆ ಪಡ್ಕೊಳ್ತೀರಿ. ಇದೇ ಫೈನಲ್ ವೆರಿಫಿಕೇಶನ್. ಇನ್ನು ಈ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಎಲೆಕ್ಷನ್ ಬರುತ್ತೆ 2028ರಲ್ಲಿ. ಆ ಸಂದರ್ಭದಲ್ಲಿನೇ ಈಗ ಬದಲಾವಣೆಗಳು ಆಗುವಂತದ್ದು. ಸೊ ಹಾಗಾದ್ರೆ ಸ್ನೇಹಿತರೆ, ಇನ್ನು ಒಂದೂವರೆ ವರ್ಷ ಇದೆ. ಅಷ್ಟರ ಒಳಗೆ ಮತ್ತೊಂದು ಸಾರಿ ವೆರಿಫಿಕೇಶನ್ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಮೊದಲು ಈ ಒಂದು ವೆರಿಫಿಕೇಶನ್ ಮಾಡಿರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಇನ್ಮೇಲೆ ವೆರಿಫಿಕೇಶನ್ ಮಾಡಬಾರ್ದು, ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡಬೇಕು, ಒಟ್ಟಾರೆಯಾಗಿ ಅರ್ಹತೆ ಹೊಂದಿದಂತವರಿಗೆ ಮಾತ್ರ ದುಡ್ಡು ಹೋಗ್ಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಸರ್ಕಾರ ಇಟ್ಕೊಂಡಿತ್ತು. ಅದರ ಮೇರೆಗೆ 106 ಕೋಟಿ ನಷ್ಟ ಆಗ್ತಾ ಇತ್ತಲ್ವಾ, ಅದನ್ನ ತಡೆಯುವಂತಹ ಕಾರಣಕ್ಕಾಗಿ ಈ ಎಲ್ಲ ವೆರಿಫಿಕೇಶನ್ ಪರಿಷ್ಕರಣೆ ಇದೆಲ್ಲವನ್ನು ಕೂಡ ಪ್ರಾರಂಭ ಮಾಡಿತು. ಅದಕ್ಕಾಗಿ ಈಗ ಕೊನೆಯದಾಗಿ ವೆರಿಫಿಕೇಶನ್ ಪರಿಷ್ಕರಣೆ ಎಲ್ಲವೂ ಕೂಡ ಮುಗಿದಾಗಿದೆ. ಹಂತ ಹಂತವಾಗಿ ಈಗ ಒಟ್ಟಾರೆಯಾಗಿ ಅರ್ಹತೆ ಹೊಂದಿರತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಮಾತ್ರ ಈ ದುಡ್ಡು ಜಮಾ ಆಗ್ತಾ ಇದೆ. 2,000 ನಿಮ್ಮ ಖಾತೆಗಳಿಗೂ ಕೂಡ ಬಂದಿದ್ರೆ ಮುಂದೆ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ. ಬಯೋಮೆಟ್ರಿಕ್ ಯಾರು ಮಾಡಿಸಿದ್ರಿ ಅವ್ರಿಗೆ ಮಾತ್ರ ದುಡ್ಡು ಬರುತ್ತೆ. ಯಾರು ಡಾಕ್ಯುಮೆಂಟ್ಸ್ ಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿದ್ರಿ ಅವ್ರಿಗೆ ಮಾತ್ರ ದುಡ್ಡು ಬರುವಂತದ್ದು. ಸೊ ಓಕೆ, ಈಗ ಈ 31ನೇ ಕಂತಿನ ಹಣ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನು 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಸೊ ಈಗ ಈ 32ನೇ ಕಂತಿನ ಹಣ ಅದರ ಜೊತೆಗೆ 33 ಮತ್ತು 34 ಇವೆಲ್ಲ ಕಂತುಗಳು ಬರಬೇಕು. ಒಂದ್ಸಾರಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದನ್ನ ಒಂದ್ ಸ್ವಲ್ಪ ನಾವು ಗಮನ ಹರಿಸೋಣ. 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ, 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, 33 ಜೂನ್ ತಿಂಗಳ ಹಣ, ಅದೇ ರೀತಿಯಾಗಿ 34ನೇ ಕಂತಿನ ಹಣ ಜುಲೈ ತಿಂಗಳ ಹಣ. ಇದು ಕೂಡ ಮುಗಿದೋಯ್ತು. ಹಾಗಾಗಿ 34ನೇ ಕಂತಿನ ಹಣ ಕೂಡ ಬರಬೇಕು. ಸುಮಾರು 4 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡ್ಬೇಕಾಗಿದೆ. ಇದರಲ್ಲಿ ಒಬ್ಬೊಬ್ಬರಿಗೆ ಡೌಟ್ಸ್ ಬರ್ಬಹುದು, ಆಗಸ್ಟ್ ಇನ್ನ ಮೇಲಿಂದ ಪ್ರಾರಂಭವಾಯ್ತಪ್ಪ ಅಂದ್ರೆ ಆಗಸ್ಟ್ ಕೂಡ ಬರ್ಬೇಕಲ್ವಾ? ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬರುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬರುತ್ತೆ. ಹೀಗೆ 1 ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುವಂತದ್ದು. ಸೊ ಅದಕ್ಕಾಗಿ ಈಗ ಸದ್ಯಕ್ಕೆ ಜುಲೈವರೆಗೂ ಕೂಡ ದುಡ್ಡು ಬರಬೇಕು. 4 ತಿಂಗಳ ಹಣದಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡಲಿದ್ದಾರೆ. ಯಾವ್ದಪ್ಪ ಅಂದ್ರೆ ಏಪ್ರಿಲ್ 31, 32, ಮೇ ತಿಂಗಳ ಹಣ. ಸೊ ಅತಿ ಶೀಘ್ರದಲ್ಲಿ ಈ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಲಿದೆ. 2,400 ಕೋಟಿ ಫಂಡ್ ಅನ್ನ ಮತ್ತೆ ಇಲ್ಲಿ ರಿಲೀಸ್ ಮಾಡಬೇಕಾಗಿದೆ ಹಣಕಾಸು ಇಲಾಖೆ. ಅದು ಕೊನೆಯ ಹಂತಕ್ಕೂ ಕೂಡ ಬಂದು ಮುಟ್ಟಿದೆ. ಯಾವುದೇ ತೊಂದರೆ ಇಲ್ಲ, ತಾಂತ್ರಿಕ ದೋಷ ಇಲ್ಲ, ಇನ್ಯಾವುದೂ ದೋಷ ಇಲ್ಲ. ಸದ್ಯಕ್ಕೆ ಎಲ್ಲವೂ ಕೂಡ ಸಮಾಧಾನವಾಗಿ ಎಲ್ಲ ಮಹಿಳೆಯರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗುತ್ತೆ. ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವು ಅರ್ಜಿ ಸಲ್ಲಿಸಿದಿರಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ ಮತ್ತು ನೀವು ಬಯೋಮೆಟ್ರಿಕ್ ಕೂಡ ಮಾಡಿಸಿದಿರಿ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗಳು ಆಕ್ಟಿವ್ ಇಲ್ಲ.
ಡಿಆಕ್ಟಿವೇಟ್ ಆಗಿದಾವೆ. ಅಕೌಂಟ್ ಏನೋ ಓಪನ್ ಮಾಡ್ತೀರಿ, ಆದ್ರೆ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗತ್ತೆ. ಇಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ಹೀಗಾಗಿ ಸರ್ಕಾರ ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು, ಅದಕ್ಕಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಇನ್ನು ಈ 32ನೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂತ ಅನ್ಕೊಳ್ಳಿ, ಪ್ರಾರಂಭದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರಬಹುದು ಅನ್ನುವಂಥದ್ದನ್ನ ಅತಿ ಶೀಘ್ರದಲ್ಲಿ ಕೂಡ ನಾನು ಹೇಳ್ತೀನಿ. ಬಿಡುಗಡೆ ಆಗುವಂತಹ ಹಂತಕ್ಕೆ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ಹೇಳ್ತೀನಿ. ಆದ್ರೆ ಈಗ ಉಳಿದಿರ್ತಕ್ಕಂತಹ ಮಹಿಳೆಯರಿಗೆ ಈ 31ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ವಿಜಯನಗರ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಡ್ಯ, ಅದೇ ರೀತಿಯಾಗಿ ಮಂಗಳೂರು, ಕೊಡಗು, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಲ್ಲಿರ್ತಕ್ಕಂತಹ ಬಾಕಿ ಇರ್ತಕ್ಕಂತಹ ಮಹಿಳೆಯರಿಗೆ ಈ ದುಡ್ಡು ಬರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಜಮಾ ಆಗಿಲ್ಲ ನೋಡಿ, ಅಂತಹ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ. ಆಲ್ಮೋಸ್ಟ್ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ದುಡ್ಡು ಬಂದಿಲ್ಲ ಅಂದ್ರೆ ಅದೇನ್ ರೀಸನ್ ಇದೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ನಾನು ಖಂಡಿತವಾಗ್ಲೂ ನೀವು ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ಆಕ್ಟಿವ್ ಇರ್ತೀನಿ, ನಾನು ಮೆಸೇಜ್ ರಿಪ್ಲೈ ಕೊಡ್ತೀನಿ. ಓಕೆ, ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.